ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಹಿಂಗೆ ಕುತ್ಕೊಂಡಿದ್ದೀನಿ ಹಾಲಲ್ಲಿ. ಅದೇ ಒಂದು ವರ್ಷ ನಿನ್ನೊಂದು ಚಾಲೆಂಜ್ ಕರೋಣ ಅಂತ ನಾನು ನಿನ್ನನ್ನು ಕರೆದಿರೋದು ಈ ವ್ಲಾಗಲ್ಲಿ ಇವಾಗ. ಓಕೆ, ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು ನಾನೀಗ ನಿನ್ನೊಂದು ಚಾಲೆಂಜ್ ಮಾಡ್ತೀನಿ. ಏನು ಚಾಲೆಂಜ್ ಅಂದರೆ, ನಿಮ್ಮ ಕಿಚನಲ್ಲಿ ಏನಾದರೂ ಐಟಮ್ ಗೊತ್ತಿದೆಯಾ? ಸ್ವಲ್ಪ ಸ್ವಲ್ಪ ಗೊತ್ತಿದೆ, 1 to 2 ಐಟಮ್ಸ್ ಗೊತ್ತಿದೆ. ಈಗ ನೀನು ಗೆಸ್ ಮಾಡ್ಕೋಬೋದು ಯಾಕೆ ನಾನು ಕಿಚನ್ ಬಗ್ಗೆ ಕೇಳಿರ್ಬೋದು ನಿಮಗೆ. ಚಾಲೆಂಜ್ ಟೈಪ್ ಅನ್ಸುತ್ತೆ, ಏನಕ್ಕಂದ್ರೆ ನಿನ್ನೆ ಸ್ವಲ್ಪ ನಮ್ದು ಅವಳದು ವಾದ ವಿವಾದಗಳಾಗಿವೆಲ್ಲ, ಅದಕ್ಕೋಸ್ಕರ ಇವತ್ತೇನೋ ಚಾಲೆಂಜಿಂಗ್ ಬ್ಲಾಗ್ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಯಾವ ರೀತಿ ಚಾಲೆಂಜ್? ಒಂದೇ ಕುಕಿಂಗ್ ಚಾಲೆಂಜ್ ಕೊಡ್ತೀನಿ ಅಥವಾ ಇನ್ನೊಂದು ಚಾಲೆಂಜ್? ಅದರಲ್ಲಿ ಯಾವ ಚಾಲೆಂಜ್ ಅಂತ ಗೆಸ್ ಮಾಡಿ ನೋಡೋಣ. ಮೋಸ್ಟ್ಲಿ ಟೇಬಲ್ ಇಟ್ಟಿದ್ ನೋಡಿದ್ರೆ ಏನೋ ಫುಡ್ ಇದೇನೋ ಕ್ವಶನ್ಸ್ ಎಲ್ಲ ಕೇಳ್ಬೋದು ಅನ್ಸುತ್ತೆ. ಕುಕಿಂಗ್ ವಿಡಿಯೋ ಆದ್ರೆ ಅವಳು ಕಿಚನ್ ಅಲ್ಲಿ ಮಾಡ್ತಾ ಇದ್ಲು, ನಿಲ್ಲಿಸ್ತಿದ್ಲು. ಇಲ್ಲಿ ಕೂರ್ಸಿದಾಳ ಅಂತ ಹೇಳಿದ್ರೆ ಕುಕಿಂಗ್ ಇರಲ್ಲ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ತಿನ್ನೋದು ಇಲ್ಲ ಅವಳು ನಾ ಮಾಡಿದ್ರು ಕೂಡ. ಅದಕ್ಕೋಸ್ಕರ ಕುಕಿಂಗ್ ಮಾಡಲ್ಲ ಅಂತ ಅನ್ಕೊಂಡಿದ್ದಲ್ಲ. ಕರೆಕ್ಟ್, ನಿನ್ ಗೆಸ್ ಕರೆಕ್ಟ್ ಇದೆ. ಇವಾಗ ನಾನು ಸ್ವಲ್ಪ ಐಟಮ್ಸ್ ತಂದ್ಬಿಟ್ಟು ಇಲ್ಲಿ ಇಟ್ಟಿರ್ತೀನಿ ಟೇಬಲ್ ಅಲ್ಲಿ, ಓಕೆನಾ? ಅದನ್ನ ನೀನು ಗೆಸ್ ಮಾಡ್ಬೇಕು. ಸ್ಮೆಲ್ ಮಾಡಂಗಿಲ್ಲ, ಆದ್ರೆ ಟೇಸ್ಟ್ ಮಾಡ್ಬೇಕು. ನಿಂಗೆ ಅನ್ಸುತ್ತೆ ಇದು ಈಸಿ ಆಗಿದೆಯಲ್ಲ ಅಂತ ಅಲ್ವಾ? ವೇಲ್ ಕಟ್ತೀನಿ ಕಣ್ಣಿಗೆ, ಓಕೆನಾ? ಇದ್ರಲ್ಲಿ ವಿನ್ ಆದ್ರೆ ನಾನು ನಿಂಗೆ ಗಿಫ್ಟ್ ಕೊಡ್ತೀನಿ. ಆದ್ರೆ ನಾನ್ ವಿನ್ ಆದ್ರೆ ನೀನ್ ನನ್ಗೆ ಗಿಫ್ಟ್ ಕೊಡ್ಬೇಕು. ಓಕೆ, ನೀನು ನಂಗೆ ಚಾಲೆಂಜ್ ಮಾಡೋಂತೆ. ಚಾಲೆಂಜ್ ಮಾಡೋಣ, ಓಕೆನಾ? ನಾನು ಒಬ್ಳೆ ಮಾಡಿದ್ರೆ ಬೇಜಾರು ಅನ್ಸುತ್ತೆ, ನೀನು ಮಾಡು. ನಾನು ಗೆಸ್ ಮಾಡ್ತೀನಿ, ಅದು ನಂಗೆ ಗೊತ್ತು. ನೋಡೋಣ, ನಾನು ಗೆಸ್ ಮಾಡ್ತೀನಿ. ಸ್ವಲ್ಪ ನಾನು ಇದ್ದೀನಲ್ವಾ. ಇದು ಸುಳ್ಳು, ಅವಳು ಸೋಲ್ತಾಳೆ. ನಂಗೆ ಗೊತ್ತು, ಇರೋಗುತ್ತೆ ಅವಳಿಗೆ ಏನು ಗೊತ್ತಿಲ್ಲ ಕಿಚನ್. ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ಬೋದು ಅನ್ಕೊಂಡಿದ್ದೀನಿ. ನಾನು ಏನ್ ಕೊಡ್ತೀನಿ ಅಂತ ನಿಂಗೆ ಹೇಳಲ್ಲ. ಇವಾಗ ನಾನು ಏನ್ ಕೊಡ್ತೀನಿ ಅಂತ ನಿನ್ಗೆ ಹೇಳಲ್ಲ. ಓಕೆ, ಚಾಲೆಂಜ್ ತಾನೆ? ಚಾಲೆಂಜ್. ವಿನ್ ಆದ್ರೆ ಗಿಫ್ಟ್ ನಂಗೆ, ನಾನು ವಿನ್ ಆದ್ರೆ ನಿಂಗೆ ಕೊಡ್ತೀನಿ. ಓಕೆ ಓಕೆ, ಬಟ್ ಅವರ್ ಗಿಫ್ಟ್ ಕೊಡ್ಬೇಕು. ಓಕೆ, ಆ ಗಿಫ್ಟ್ ನಾವು ಒಂದು ಬ್ಲಾಗ್ ಅಲ್ಲಿ ಸಹ ತೋರಿಸ್ತೀನಿ. ನನ್ನ ತಂಗಿ ಕೊಡ್ಸಿದ್ ಗಿಫ್ಟ್ ಚಾಲೆಂಜಿಂಗ್ ಬ್ಲಾಗ್ ಅಲ್ಲಿ ಅಂತ. ನೀನ್ ಸಹ ಹಾಗೆ ಹೇಳ್ಬೇಕು. ಜಾಸ್ತಿ ಕಾಸ್ಟ್ಲಿ ಕೊಡಲ್ಲ, ಅದ್ ನಂಗೆ ಗೊತ್ತು. ಜಾಸ್ತಿ ಕೊಡಲ್ಲ. ಓಕೆ, ನಂಗೆ ಏನ್ ಇಷ್ಟ ನಾನು ಕೊಡ್ತೀನಿ ಅವಳಿಗೆ. ನಾನು ಜಾಸ್ತಿ ಕೊಡಲ್ಲ, ಅವಳು ಜಾಸ್ತಿ ಕೊಡಲ್ಲ. ಯಾಕಂದ್ರೆ ನಾ ಕೊಟ್ಟಿಲ್ಲ ಜಾಸ್ತಿ ಅಂದ್ರೆ ಅವಳು ಕೊಡಲ್ಲ, ಹಂಗೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಬೋರಿಂಗ್ ಆಗತ್ತಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡೋಣ ಅಲ್ವಾ? ಲೆಟ್ ಸ್ಟಾರ್ಟ್. ನಾನು ಇವಾಗ 5 ಐಟಮ್ಗಳು ಇಟ್ಟಿದ್ದೀನಿ ಇಲ್ಲಿ. ಇನ್ನು ಪೇಸ್ಟ್ ಎಲ್ಲ ಮಾಡಿಬಿಟ್ಟು ಇಟ್ಟಿದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡೋಣ ಆಯ್ತಾ? ಅವಳನ್ನ ಕರೀಲಾ, ರೂಮಿಗೆ ಹೋಗಿದ್ದಾಳೆ, ಕರಿತೀನಿ. ಇಟ್ಟಿದ್ದಾಳೆ, ಏನೇನೋ ಇಟ್ಬಿಟ್ಟಿದ್ದೀನಿ. ಇವಾಗ ಎಲ್ಲೆಲ್ಲೋ ವೇಲ್ ಇಟ್ಕೊಂಡಿದ್ದೀನಿ, ಸರ್ಚ್ ಮಾಡಿ. ಸಾರಿ, ಇದ್ರ ಮೇಲೆ ಕೂತ್ಬಿಟ್ಟಿದ್ದೀನಿ. ಇವಾಗ ಹಾಕೋಣ ಅಲ್ವಾ? ನಾನೇ ಹಾಕೊಂತೀನಿ. ನಾನೇ ಹಾಕ್ತೀನಿ. ನಿಂಗೆ ಕಾಣಿಸುತ್ತೆ ತಾನೆ, ನಾನೇ ಹಾಕ್ಬೇಕು. ಬ್ಲಾಕ್ ವೇಲ್ ಇಟ್ಕೊಂಡ್ ಬಂದಿದ್ದಾಳೆ. ಬ್ಲಾಕ್ ವೇಲ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಟೈಟ್ ಆಗಿ ಕಟ್ಬೇಡ್ವೆ. ಇಲ್ಲ ಇಲ್ಲ ಇಲ್ಲ, ಹಿಂಗೆ ಕಟ್ಟದ್ ನಾನು. ಎಲ್ಲಿ ಕಟ್ತೀಯ? ಜಾರಿ ಹೋಯ್ತು. ಇಲ್ಲ, ಜಾರಿ ಮಾಡ್ತೀನಿ ಕಣೆ. ಓಕೆ, ಇವಾಗ ನಂಬರ್ಸ್ ಹೇಳ್ತೀನಿ ನೋಡು. ನಿಜವಾಗ್ಲೂ ಕಾಣಿಸುತ್ತಾ ಹೇಳ್ಬೇಕು. ಇದೆಷ್ಟು? 5. ಇದೆಷ್ಟು? 3. ಇದೆಷ್ಟು? 1. ಇದೆಷ್ಟು? 7. ಇದೆಷ್ಟು? 10. ಓಕೆ, ಸ್ಟಾರ್ಟ್ ಮಾಡೋಣ ಅಲ್ವಾ? ಏನು ಕಾಣಿಸ್ತಾನೆ ಇಲ್ಲ. ಕಾಣಿಸ್ಬರ್ತಾನೆ ಅಂತ ಕಟ್ಟಿರೋದು. ಸ್ಟಾರ್ಟ್ ಮಾಡೋಣ, ಓಕೆನಾ? ಸ್ಮೆಲ್ ನೋಡಂಗಿಲ್ವಾ? ಸ್ಮೆಲ್ ನೋಡಂಗಿಲ್ಲ. ಫಸ್ಟ್ ಕಂಡೀಷನ್. ಮೊದಲಿಗೆ ನಿಂಗೆ ಏನು ಕೊಡ್ಲಿ? ಕೈಲಿ ಕೊಡ್ತೀಯ, ನೀನೇ ತಿನ್ಸ್ತೀಯಾ? ನಾನೇ ತಿನ್ನಿಸ್ತೀನಿ. ಓಕೆ, ಸ್ಪೂನಲ್ಲಿ ತಿನ್ನಿಸ್ತೀನಿ. ಇದು ಗೆಸ್ ಮಾಡ್ತಾಳೆ ಅವಳು, ನಂಗೆ ಗೊತ್ತಿದೆ. ಸ್ವಲ್ಪ ಕೊಡ್ಲ ಇನ್ನೊಂದು ಸ್ವಲ್ಪ. ಹಿಂಗಿದೆ ಟೀ ಪೌಡರ್ ಅನ್ಸುತ್ತೆ, ಅಲ್ಲ ಕಾಫಿ. ಸರಿಗೆ ಹೇಳು, ಏನು ಗೆಸ್ಸು? ಒಂದೇ ಚಾನ್ಸ್ ಇರೋದು ನಿಮಗೆ. ಟೀ ಆರ್ ಕಾಫಿ ಪೌಡರ್ ಇದು ಒಂದೇ ಹೇಳ್ಬೇಕು ಫ್ರೆಂಡ್ಸ್. ಮೋಸ ಮಾಡ್ತಾಳೆ, ಎರಡೆರಡು ಹೇಳ್ತಾಳೆ. ಹೇಳು. ಟೀ ಪೌಡರ್. ಓಕೆ, ಕರೆಕ್ಟ್ ಹೇಳೋಣ ಫ್ರೆಂಡ್ಸ್, ಕರೆಕ್ಟು. ಸ್ವಲ್ಪ ಸ್ವಲ್ಪ ನೀರು ಕುಡಿಯುತ್ತೆ. ಇನ್ನೂ ಟ್ವಿಸ್ಟ್ ಇದೆಯಲ್ಲ, ನೀರು ಕುಡಿಬೇಕು. ಇಲ್ಲ, ಎಲ್ಲೋ ಇಟ್ಕೋ. ಇವಾಗ ಇದನ್ನ ನನ್ನ ಕೈಯಲ್ಲೇ ತಿನ್ಸ್ಲಾ?
ಚೆನ್ನಾಗಿದೆ ಇದು ನಿನ್ನ ಚಾಕ್ಲೇಟ್ ಫ್ಲೇವರ್. ಚಾಕ್ಲೇಟ್ ಆಮೇಲೆ ಚಾಕ್ಲೇಟ್ ತಿನ್ಕೊಡ್ತೀನಿ. ಇದಿಷ್ಟು ಈಸಿ. ನನ್ನ ಫೇವ್ರೇಟ್. ಇದ್ರ ತಿಂಡಿ ಮಾಡ್ತೀಯಲ್ಲ, ಏನು ಹೇಳ್ತಾರೆ ಅದಕ್ಕೆ? ನಂಗೇನು ಗೊತ್ತು. ಪಚ್ಚೆಸರು ಅಂತಾರೆ. ನಾನು ಏನು ಹೇಳೋದು? ಹೆಸರು ಬೇಳೆ ಅಥವಾ ಹೆಸರು ಕಾಳು? ಎರಡರಲ್ಲಿ ಒಂದು ಹೇಳು. ಹೆಸರು ಬೇಳೆ ಅನ್ಸುತ್ತೆ. ನಿಂಗೆ ಕಾಣಿಸ್ತೈತೆ ಅನ್ಸುತ್ತೆ. ಎಲ್ಲ ಮರತಿ. ಏನಿದು? ಹೆಸರು ಬೇಳೆ. ತಪ್ಪು. ಇದು ಅದಿಲ್ಲ ರಾಂಗೆ. ಎಸ್, ಒಂದೇ ಮುಂಚೆ ಸಪ್ಪೆ ಇತ್ತು, ಕಚ್ಚಿದ ನಂತರ ಒಂಥರ ಟೇಸ್ಟ್ ಬರ್ತಾ ಇದು ಮರಳು. ಗರಂ ಮಸಾಲ. ತಪ್ಪು. ತಪ್ಪು ಹೇಳ್ತಾಳೆ ಫ್ರೆಂಡ್ಸ್. ನಾನು ಕೊಟ್ಟಿರೋದು ರಸಂ ಪುಡಿ, ಇದು ಬಂದ್ಬಿಟ್ಟು ಹೆಸರು ಕಾಳು ಫ್ರೆಂಡ್ಸ್. ಓಕೆನಾ? ಎಷ್ಟು ಈಗ ನಂಗೆ ಒಂದೇ ಕರೆಕ್ಟಾ? ಇನ್ನೊಂದು ಕೊಡ್ಲಾ? ನೀರು ಕುಡಿಯೋಕ್ಕೂ ಬಿಡಲ್ಲ ಫ್ರೆಂಡ್ಸ್. ಏನು ಉಸಿರು ಗಟ್ಟಿಗೆ ತಿನ್ಸ್ತಾವಳೆ. ನನ್ಗಂತೂ ಆಗ್ತಾ ಇಲ್ಲ, ಮೇಲ್ ಬರಂಗಾಗಿದೆ. ಫುಡ್ ಪಾಯ್ಸನ್ ಒಂದೇ ಗೆಸ್ ಮಾಡೋಳೆ. ಅವಳು ಫುಡ್ ಪಾಯ್ಸನ್. ಸೊ ಅವಳಿಗೆ ನಾನು ಫುಡ್ ಪಾಯ್ಸನ್ ಆಗುತ್ತೆ ಅಂತ ಫುಡ್ ಮಾತ್ರ ಕೊಟ್ಟಿದ್ದೀನಿ. ಇಲ್ಲ ಅಂದ್ರೆ ಮಣ್ಣು, ಆಮೇಲೆ ಈ ಕಡೆ ಏನೇನೋ ಮಿಕ್ಸ್ ಮಾಡಿಬಿಟ್ಟೆಲ್ಲ ಕೊಡ್ತಾ ಇದ್ದೆ. ಫೇಸ್ ಕ್ರೀಮ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದೆ, ಪೌಡರ್ನೆಲ್ಲ. ಬಟ್ ಹಂಗೆಲ್ಲ ಮಾಡಿಲ್ಲ ನಾನು, ಯಾಕಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಪಾಪ ಅಂತ. ಫುಡ್ ಅಂದ್ರೆ ಅಡುಗೆ ಮನೇಲೇ ಇಟ್ಕೊಂಡಿದ್ದೀನಿ. ಏನು ಅಗಿತಾಳೆ ಗೊತ್ತಾಗ್ತಿಲ್ಲ ಅವಳಿಗೆ ಏನು ಕೊಟ್ಟಿದ್ದೀನಿ ಅಂತ. ಕಡಲೆಬೇಳೆ ಕರೆಕ್ಟ್ ಹೇಳೋಳಲ್ಲ ಫ್ರೆಂಡ್ಸ್. ಕಡಲೆಬೇಳೆ ಎಲ್ಲ ಗೊತ್ತೈತೆ ಅವಳಿಗೆ. ಶಾಕ್ ಆಗ್ತೈತೆ. ಒಂದು ಸ್ವಲ್ಪ ಕಷ್ಟ ಕೊಡ್ಬೇಕಿದ್ರೇನು. ತಪ್ಪು ಮಾಡಿದೆ. ಇರಲಿ, ಇದು ನೀರು ಕುಡಿಸ್ತಾನ. ಇದು ಕುಡಿಸಿದ್ರೆ ಚೂರು ಕೊಡಿಸ್ತಾಳೆ. ಇದು ನೋಡು ಚೆನ್ನಾಗೈತೆ. ಎಲ್ಲಿದೆ? ಆಮೇಲೆ ಪೌಡರ್ ವಾಟರ್ ಆಮೇಲೆ ಒಂದು ಸ್ವಲ್ಪ ಆಯ್ತು. ರಸಂ ಪೌಡರ್ ಇದು ಏನ್ ಹೇಳ್ತಾರೆ, ನೀರು. ರಸಂ ಪೌಡರ್ ನೀರು. ರಾಂಗ್ ಫ್ರೆಂಡ್ಸ್. ಅವಳು ಒಂದು ಸ್ವಲ್ಪ ಟೆಸ್ಟ್ ಮಾಡಿದೆ. ನಿಜವಾಗ್ಲೂ ತಿನ್ನೋಳು ಗೊತ್ತಾಗುತ್ತೆ ಏನಂತ. ಒಂಥರ ಐತೆ ಫ್ರೆಂಡ್ಸ್. ಗರಂ ಮಸಾಲ ನೀರು ಅನ್ಸುತ್ತೆ. ಗರಂ ಮಸಾಲ. ತಪ್ಪು. ಫಸ್ಟೇ ಹೇಳಿದ್ಲು ಅವಳು ರಸಂ ಹೇಳಿದ್ಲು. ನಾನು ಗರಂ ಮಸಾಲ ಕ್ಯಾಲ್ಕುಲೇಟ್ ಮಾಡಲ್ಲ. ಅಫ್ಕೋರ್ಸ್ ಗರಂ ಮಸಾಲ ನೀರು. ಬಟ್ ನಾನೇ ಅವಳನ್ನ ಪಾಯಿಂಟ್ ಕೊಡಲ್ಲ. ಏನೋ ಗೊತ್ತಾ, ಅವಳು ಫಸ್ಟ್ ರಸಂ ಪುಡಿ ಅಂತ ಹೇಳಿದ್ಲು, ಅದಕ್ಕೆ. ಓಕೆನಾ? ಅದೆಲ್ಲ ಯಾರು ತಿಂತಾರೆ ಫ್ರೆಂಡ್ಸ್? ಅದೆಲ್ಲ. ಬಟ್ ಅದೇ ಅವಳು ಎರಡನೇ ಆಪ್ಷನ್ ಮಂದಾಗ್ತೈತೆ ಕಾಣು. ಎರಡು ಆಪ್ಷನ್ ಇದ್ಲಲ್ಲ, ಅದನ್ನೂ ಹೇಳಿದ್ದೀನಿ. ಅದೇನೋ ನೀರು ಸರಿ ಕುಡ್ದಿಲ್ಲ ನಾನೇನಕ್ಕೆ. ಹೊಟ್ಟೆಲ್ಲ ಉರಿ ಬರ್ತೈತೆ ಇವಾಗ ತಿಂದ್ಬಿಟ್ಟು. ಫುಲ್ ನೀರು ಕುಡಿಬೇಕು. ಏನಿಲ್ಲ ಫ್ರೆಂಡ್ಸ್, ಇವಾಗ ನಾನೇ ಈ ಚಾಲೆಂಜ್ ಬೇಡ ಅನ್ಸುತ್ತೆ ವರ್ಷ ನೀನು ಮಾಡೋದು. ನಾನು ತುಂಬಾ ಟಫ್ ಆಗಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅವಳಿಂದ ಜಾಸ್ತಿನೇ, ಯಾಕಂದ್ರೆ ಅವಳಿಗೆ ಫುಡ್ ಪಾಯ್ಸನ್ ಆಗಲ್ಲ ಅಲ್ವಾ. ಅವಳಿಗೆ ಏನು ತಿಂದ್ರು ಅವಳಿಗೆ ಡೈಜೆಸ್ಟ್ ಮಾಡೋ ಶಕ್ತಿ ಅವಳಿಗಿದೆ. ಅದ್ರಗೋಸ್ಕರ ಅವಳಿಗೆ ನಾನು ಇನ್ನೂ ಟಫ್ ಕೊಡ್ತೀನಿ. ನನ್ಗೆ ಗೊತ್ತಾಗಿದೆ, ನಂಗೆ 1 ಪಾಯಿಂಟ್ ಬಂದರೆ ಅವಳಿಗೆ 0 ಬರಬೇಕು. ನೋಡೋಣ, ನಾನೀಗ ಬರ್ತೀನಿ, ರೆಡಿ ಮಾಡಿಬಿಟ್ಟು ಬರ್ತೀನಿ, ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಕಿಚನ್ಗೆ ಹೋದೆ. ಓಕೆನಾ? ನಾನು ಕಿಚನ್ಗೆ ಹೋದಾಗ ಅವಳು ನನ್ನನ್ನು ಓಡಿಸ್ಬಿಟ್ಟು ಏನೇನೋ ಮಾತಾಡೋ ನೀರು ಸೌಂಡ್ ಆಗ್ತಾ ಇದೆ. ಬಟ್ ಅವಳು ಸ್ವಲ್ಪ ಶಾರ್ಪ್ ಇದ್ದಾಳೆ. ಅವಳು 5ರಲ್ಲಿ 2 ಹೇಳಿದ್ದಾಳೆ. ಒಂದು ಕಡಲೆಬೇಳೆ ಮತ್ತು ಒಂದು ಟೀ ಪೌಡರ್ ಹೇಳಿದ್ಲು. ನಾನು ಆವಾಗ 1 ಅಂತ ಹೇಳಿದೆ. ತಪ್ಪಾಯಿತು. ಕಡೆ ಯೋಚನೆ ಮಾಡಿದಾಗ 2 ಹೇಳಿದ್ಲು. ಓಕೆನಾ? ಬಟ್ ನಮಗಿವಾಗ ಅನಿಸ್ತಾ ಇದೆ, ನಾನು ಹೇಳ್ತೀನ ಗೊತ್ತಿಲ್ಲ. ಬಟ್ ಅಡುಗೆ ಮನೇಲಿ ಎಲ್ಲ ಐಟಮ್ ನನಗೂ ಗೊತ್ತಿದೆ. ಬಟ್ ಏನಾಗ್ತಾ ಇದೆ ಅಂದರೆ ಅವಳು ಸ್ವಲ್ಪ ಏನೇನೋ ಮಾಡ್ತಾ ಅವಳೆ. ನಾನು ಅಂದಿದ್ದೀನಿ ಕಿಚನ್ ಮಾತ್ರ ಹಾಕು ಅಂತ. ಬಟ್ ಅವಳು ಪೌಡರ್ ಎಲ್ಲ ಕೊಡ್ಬೋದು ಫ್ರೆಂಡ್ಸ್. ಏನು ಮಾಡ್ತಾಳೋ ಏನೋ, ನೋಡಬೇಕು ಅಷ್ಟೇ. ನಮ್ಗೆ ಹೋಗ್ಬಿಟ್ಟು ಇನ್ನೂ ಬರ್ತಾ ಇಲ್ಲ. ಕರಿಯಣ್ವಾ ಆಗೋಯ್ತು ಅಂತ ಮಾಡ್ತಾಳು ಏನೋ ಗೊತ್ತಿಲ್ಲ. ನೋಡೋಣ. ಫಸ್ಟೇ ನಾನು ನೀರು ತಗೊಬಂದು ಇಟ್ಕೊಂಡಿದ್ದೀನಿ ನನಗೆ ಕುಡಿಯೋಕ್ಕಂತ. ಯಾಕಂದರೆ ಅವಳು ಏನೇನೇನೇನೋ ಮಾಡಿಕೊಡ್ತಾಳೆ. ನಂಗೆ ಗೊತ್ತಿದೆ ನಾವಿನ್ನಾಗಬಾರ್ದು ಅಂತ. ಬಟ್ ನಾನು ಬಿಡ್ತೀನ.
ಅದು ಈ ಯಶಸ್ವಿನಿ ಬಿಡ್ತಾಳೆ ಅಂದ್ಕೊಂಡಿದ್ದೀರಾ? ನೋವೇ ಬಿಡಲ್ಲ. 5ಗೆ 5 ಅಟೆಂಪ್ಟ್ ಮಾಡಿ ಹೇಳ್ಬಿಡ್ತೀನಿ ಅಷ್ಟೇ. ಆಗೋಯ್ತಾ? ಆಯ್ತು ಬಿಡು. ಏನೇನೋ ಮಾಡ್ತಾಳೆ ಫ್ರೆಂಡ್ಸ್. ನೋಡಿ ಇಲ್ಲಿ ಕಿಚನ್ ಕನ್ಸ್ತಾ ಇದೆ. ತಗೋಬರ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡ್ತಿದ್ಯಲ್ಲ ನೀನು? ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ? ಕೊಡುವಾಗ ಮಿಕ್ಸ್ ಮಾಡ್ತಿರ್ತಾನೆ. ಏನೋ ಬೇಳೆ ತಂದವಳೆ, ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇದೇನೋ ಪೌಡರ್ ತಂದವಳಲ್ಲ, ಬ್ರೌನ್ ಆಗಿದೆ ಫ್ರೆಂಡ್ಸ್. ಏನೇನೋ ಬ್ರೌನ್ ನೀರೆಲ್ಲ ತಗೊಬಂದಿದ್ದಾಳೆ. ಹುಣಸೆ ನೀರು ಅನ್ಕೊಂತೀನಿ ಅದು. ನೋಡೋಣ, ಟೇಸ್ಟ್ ಮಾಡೇ ನೋಡಬೇಕು. ಇನ್ನೇನೋ ಪೇಸ್ಟ್ ಎಲ್ಲ ತಗೊಬಂದಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಏನೋ ಪೇಸ್ಟ್ ಅಂತೆ. ಇದೇನೇ ಹುಣಸೆ ನೀರಾ? ಗೊತ್ತಾಯ್ತೆ ಬಿಡೆ. ಎಲ್ಲ ಇದೆ ಅಂದರೆ ಅದೇನು ಪೌಡರ್ ಅಂತ ನಂಗೆ ಗೊತ್ತಾಗುತ್ತೆ ಬಿಡು. ಅಲ್ಲ, ಇವಾಗ ಹೇಳ್ತಾಳೆ. ಇಲ್ಲಿ ನೋಡಿ, ಇಷ್ಟು ಐಟಮ್ಸ್ ಇಟ್ಟಿದ್ದೀನಿ, ಸ್ವಲ್ಪ ಪೇಸ್ಟ್ ಎಲ್ಲ ಮಾಡಿದ್ದೀನಿ ನೋಡಿ, ನೋಡ್ಬೋದು ನೀವು. ಏನಕ್ಕೆ ಈ ಥರ ತಂದವಳು ಅನ್ಸುತ್ತೆ ಫ್ರೆಂಡ್ಸ್. ನಾನು ಏನಕ್ಕೆ ಈ ಥರ ಮಾಡಿದೆ ಅಂದರೆ, ಅವಳಿಗೆ ಎಲ್ಲ ಐಟಮ್ಸ್ ಗೊತ್ತಿದೆ ಕಿಚನ್ದು. ಇದು ನಾನು ಆಲ್ಮೋಸ್ಟ್ ಹೇಳ್ಬಿಡ್ತೀನಿ ಗರಂ ಮಸಾಲ ಅಂತ. ಇದು ತಿನ್ಬಿಟ್ಟು ಹೇಳ್ತೀನಿ ಏನ್ ಬೇಳೆ ಅಂತ. ನೋಡ್ರೆ ತೊಗರಿ ಬೇಳೆ ಅಂತ ಅನ್ಸುತ್ತೆ. ಕಣ್ಣಲ್ಲಿ ನೋಡೋದ್ ಬೇಡ, ಅನ್ಸುತ್ತೆ. ಎಲ್ಲ ಅನ್ಸುತ್ತೆ ಇವಳಿಗೆ, ಎಲ್ಲ ಅನ್ಸುತ್ತೆ. ನಾನು ಕಟ್ತೀನಿ ನೋಡಿ ಹಿಂಗೆ ಅಂತ. ಜೋರ ಕಟ್ಬೇಡ. ಜೋರ ಕಟ್ಟಲ್ಲ ತಾಯಿ. ನೋಡಿ, ಅವಳಿಗೆ ಏನು ಗೊತ್ತಾಗಬಾರ್ದು. ಓ ಮೈ ಗಾಡ್, ಕಟ್ತಾಳೆ ಫ್ರೆಂಡ್ಸ್. ಕಣ್ಣು ಏನಕ್ಕೆ ಮೇಲ್ ಮಾಡಬಾರ್ದಲ್ಲ ಫ್ರೆಂಡ್ಸ್, ಇದು ತಪ್ಪು. ಟೈಮ್ ಕಟ್ತಾವಳೆ. ನಾ ಕಟ್ಟೇ ಇಲ್ಲ ಇನ್ನ. ಕಟ್ಟಾಳೆ ಫ್ರೆಂಡ್ಸ್. ಸ್ವಲ್ಪ ಮೂಗು ಮುಚ್ಚು. ಇನ್ನೊಂದು ಟೈಟ್ ಆಗಿಲ್ಲ. ಟೈಟ್ ಆಗೈತೆ, ವರ್ಷ ಟೈಟ್ ಆಗಿದೆ ಪ್ಲೀಸ್. ನಾನು ಕಟ್ಟೇ ಇಲ್ಲಮ್ಮ ಇನ್ನ. ಇವಳು ತುಂಬಾ ಸ್ಮಾರ್ಟು. ಮೂಗು ಮುಚ್ಚಬೇಕು ಕೊಡುವಾಗ. ನೀರಲ್ಲಿ ಇಟ್ಟಿರ್ತೀನಿ ಇವಳಿಗೆ. ನೋಡಿ, ನಾನು ತುಂಬಾ ಇಂಟೆಲಿಜೆಂಟ್ ಅಲ್ಲ ಅಂತ ಆಗ್ತೈತೆ. ಚೆನ್ನಾಗಿದೆ ನೋಡಿ, ತೆಗ್ಬಿಟ್ಟಿದ್ದು. ಹಂಗ ಮಾಡೋಕ್ಕಿಲ್ಲ ಯಶು. ಸರಿಯಾಗಿ ಕಟ್ಟೆ ಇಲ್ವೇ? ನಾನಿದ್ಯಲ್ಲ, ಇವಳು ನಂಗೆ ಲೂಸ್ ಆಗಿ ಸ್ವಲ್ಪ ಕಟ್ತಿದ್ದೆ, ನಾನು ತೆಗ್ದಿದ್ದೀನ. ಇವಳು ಚಿಕ್ಕಪ್ಪ. ಸಾಕು ಬಿಡು. ಇಲ್ಲ ಇಲ್ಲ, ಸಾಕು ಸಾಕು, ಸರಿಯಾಗಿದೆ ಇವಾಗ. ನಿಜವಾಗ್ಲು ಏನು ಕಣ್ಣೆ ಮೇ ಮಾಡ್ತಾಳೆ ಫ್ರೆಂಡ್ಸ್ ಅವಳು. ಇಷ್ಟು ಕವರ್ ಮಾಡು, ಹೀಗ ತೋರ್ತಾಯ್ತಲ್ಲ. ಇಲ್ಲ, ಕಣ್ಣು ಮುಚ್ಚಿ ಒಂಚೂರು ಈಚೆ ಬಾ. ನೋಡಿ ಫ್ರೆಂಡ್ಸ್, ಹಾಗೆ ಮಾಡ್ಲಿಕ್ಕಿಲ್ಲ ಯಶು. ಇಲ್ಲ ವರ್ಷ ಕಣ್ಣು ಮುಚ್ಚಿದ್ದೀನಿ ನಾನು. ಓಕೆ, ಈಗ ಸ್ಟಾರ್ಟ್ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡಲ್ಲ ನಾನು. ಫಸ್ಟ್ ಇದನ್ನ ಕೊಡ್ತಾ ಇದ್ದೀನಿ. ಏನೇನೋ ಕೊಡ್ತಾಳೆ ಫ್ರೆಂಡ್ಸ್. ಬಾಯಿ ಮುಚ್ಕೊಂಡು ತಿನ್ಬೇಡ, ಬಾಯಿ ಓಪನ್ ಮಾಡಿ ತಿನ್ನು. ಗಟ್ಟಿ ಇದೆ ತಾನೇ? ನಂಗನ್ಸುತ್ತೆ ಅವಳು ಗೆಸ್ ಮಾಡ್ತಾಳೆ ಇದು. ಏನಕ್ಕಂದ್ರೆ ಅವಳಿಗೆ ಗೊತ್ತಿರುತ್ತಲ್ಲ. ತೊಗರಿ ಬೇಳೆ ಕರೆಕ್ಟ್. 1 ಪಾಯಿಂಟ್ ಬಂದೈತೆ ನೋಡ್ರ. ಎಷ್ಟು ಸ್ಮಾರ್ಟ್ ಇದ್ದಾಳೆ. ಎಲ್ಲ ಕಿಚನ್ ಅಲ್ಲೇ ಇರ್ತಾಳಲ್ಲ, ನಾವಿರಲ್ವಲ್ಲ. ಇನ್ನೊಂದು ಇಡ್ಲಿ ರವೆ ಅನ್ಸುತ್ತೆ. ಅನ್ಸುದಲ್ಲ, ಕರೆಕ್ಟ್ ಹೇಳ್ಬೇಕು ಫ್ರೆಂಡ್ಸ್. ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹಾಕು. ಇವಳು ಇಡೀ ತಿಂತಾಳೆ ಬೌಲಲ್ಲಿರೋದು. ಇಡ್ಲಿ ರವೆ ಅಂತ ತರಿ ತರಿ ಇದೆ ಅಲ್ವಾ ರವೆ. ಇಡ್ಲಿ ರವೆ ಉಪ್ಪು ಅನ್ಕೊಂಡಿದ್ದೆ ಕಣೆ ಅವಾಗ. ಏನಿದು? ಮೂಗು ಮುಚ್ಚಬೇಕು ತಿನ್ನುವಾಗ. ಬಾಯ್ ಮೇಲೆ ಬರಲ್ಲ ಫ್ರೆಂಡ್ಸ್. ಬರುತ್ತೆ. ಕಾಫಿ ಕಾಫಿ ಕೊಡಿ ಪ್ಲೀಸ್. ನೀರು ಕೊಡ್ರೆ. ಎಲ್ಲ ಮೂಸಂಗಿಲ್ಲ. ನನಗೆ ಗೊತ್ತಾಯ್ತು ಫ್ರೆಂಡ್ಸ್. ಮೂಸೆ ಹೇಳ, ಮೂಸಿದೀನಿ. ಇದು ಅರ್ಶನ. ಹೇಳು, ಏನಂತ ಹೇಳು.
ಏನ್ ಹೇಳು? ನೀರ್ ಕುಡಿ. ಇದು ವಾಮಿಟ್ ಆದಂಗೆ ಆಗ್ತೈತೆ ಎಂತ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಇದು ಅರ್ಶಿನ ಸ್ಮೆಲ್ ಅರ್ಶಿನ ಟೇಸ್ಟು, ಅರ್ಶಿನ, ಉಪ್ಪು, ಆಮೇಲೆ ಏನ್ ಒಂದ್ ಐಟಮ್ ಎಲ್ಲ ಒಟ್ಟಾಕ್ಬಿಟ್ಟು ಏನೋ ಮಿಕ್ಸ್ ಮಾಡಿ ಪೌಡರ್ ಮಾಡಿದ್ದಾಳೆ. ನೋವೇ ಸುಳ್ಳ ಅಂತ ಹೇಳ್ಬಿಟ್ಟಿದ್ರು ಫ್ರೆಂಡ್ಸ್. ನಾನ್ ಕೊಟ್ಟಿದ್ದು ಧನಿಯಾ ಪೌಡ್ರು, ಅದು ಕಾಫಿ ಪೌಡ್ರು ಯೂಸ್ ಮಾಡಿದ್ನ ಸ್ಪೂನ್, ಅದನ್ನ ಧನಿಯಾ ಪೌಡ್ರ್ ಹಿಂಗ್ ಮಾಡಿ ಕೊಟ್ಟಿದ್ನಲ್ಲ, ಅದು ಧನಿಯಾ ಪೌಡ್ರ್ ವಿತ್ ಕಾಫಿ ಪೌಡ್ರ್ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ಅನ್ಸುತ್ತೆ. ಇನ್ನೊಂದು ಲಾಸ್ಟ್ ಇದೆ, ನಂಗೆ ಗೊತ್ತಾಗಲ್ಲ ಪ್ಲೀಸ್ ಬೇಡ. ಅವಳಿಗೆ ಗೊತ್ತಾಗುತ್ತೆ ಬಿಡುತ್ತೆ ಫ್ರೆಂಡ್ಸ್ ಅವಳಿಗೆ, ಏನಕ್ಕಂದ್ರೆ ಎಲ್ಲ ನೋಡ್ಬಿಟ್ಟಿದ್ದಾಳಲ್ಲ, ಮತ್ತೆ ಸ್ಮೆಲ್ ನೋಡ್ತಾಳೆ ಫ್ರೆಂಡ್ಸ್. ನಾನು ಮೂಗ್ ಮುಚ್ಕೊಂಡು ಕುಡ್ದಿದ್ದೀನಿ, ಸ್ವಲ್ಪ ಟಚ್ ಮಾಡ್ಬೇಕು ಪ್ಲೀಸ್. ಸ್ಪೂನ್ಸ್ ಕೊಡ್ಬೇಡ. ನೀನೇ ನೆಕ್ಕು ತಗೋ. ಕೈ ಇದೆ ಇವು. ಕೈ ಅಂದ್ರೆ ಏನೋ ಹಾಗಲಕಾಯಿ ನೀರು ಏನೋ ಗೊತ್ತಿಲ್ಲ, ಏನೇನೋ ಹಾಗಲಕಾಯಿ ಪೊಡಿಯ ಏನೋ ಮಾಡ್ಬಿಟ್ಟಿದ್ದಾರೆ, ಇದೇನಂತಾನೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಎಷ್ಟು ಕರೆಕ್ಟ್ ಹೇಳಿದಾಳೆ ಅವಳು? 3 ತೆಗಿಲಾ ಫ್ರೆಂಡ್ಸ್. ಅವಳು ನಾನು ತಂದಾಗ ಕೊಟ್ಟಿದ್ಲು, ಅವಳು ಅದನ್ನ ಇಟ್ಟಿಲ್ಲ ತಾನೆ, ಚೇಂಜ್ ಮಾಡಿದ್ಯಾ ಅಂತ ಡೌಟ್ ನಂಗೆ. ಅಡ್ಗೆ ಮನೆಗೆ ಹೋಗಿಲ್ಲ, ಎಲ್ಲೇ ನಿನ್ ಪಕ್ಕ ಹಿಂಗೆ ಇಷ್ಟ ಹತ್ರ ಕುತ್ಕೊಂಡಿದ್ದೀನಿ ನಾನು. ಸ್ಪೂನ್ ಹಂಗೆ ಹಾಕ್ತೀನಲ್ವಾ, ಅದಕ್ಕೆ ಹಂಗೆ ಕಾಣಿಸುತ್ತೆ ನಿಮ್ಗೆ. ಸ್ಪೂನು ಪೂರ್ತಿ ಒಂದು ಬೌಲ್ಗೆ ಹಾಕ್ಬಿಟ್ಟಿರ್ತೀನಿ, ಅದೇ ಸ್ಪೂನ್ ಇನ್ನೊಂದು ಬೌಲಿಗೂ ಅದೇ ಸ್ಪೂನ್ ಯೂಸ್ ಮಾಡಿರ್ತೀನಿ, ಬೇರೆ ಬೇರೆ ಸ್ಪೂನ್. ನಾನು ವಿನ್ನ, ಅವಳು ವಿನ್ ಆಗಿದ್ದಾಳೆ ಅಫ್ಕೋರ್ಸ್. ಗೊತ್ತಿಲ್ಲ ಫ್ರೆಂಡ್ಸ್ ಇದು, ಬಟ್ ಅವಳು ವಿನ್ ಆಗಿದ್ದಾಳೆ. ನನಗೇನಿಲ್ಲ, ಒಂದು 100 ರೂಪೀಸ್ ಇದೆ ಒಂದು ಗಿಫ್ಟ್ ಕೊಡಕ್ಕೆ. ಅವಳಿಗೆ ಆಗೋಷ್ಟು ಒಂದು 100 ರೂಪೀಸ್ ಒಳಗೆ ಗಿಫ್ಟ್ ಕೊಡ್ತೀನಿ ನಾನು. ನಾನು ವಿನ್ ಆಗಿದ್ದೀನಿ. ನೋ ಇಲ್ಲ ಫ್ರೆಂಡ್ಸ್, ಕಿಲ್ ಮಾಡಿ ಫ್ರೆಂಡ್ಸ್. ಅಯ್ಯೋ 1 ಪಾಯಿಂಟ್ ಜಾಸ್ತಿ ತಗೊಂಡವಳೆ ಆಯ್ತಾ. 5 ಐಟಮ್ಸ್ ದಿನ ಅಡ್ಗೆ ಮಾಡ್ತಾಳೆ, ದಿನ 2 ವಿಧ ತಿಂಡಿ ಮಾಡ್ತಾಳೆ, ದಿನ ಸಾಂಬಾರ್ ಮಾಡ್ತಾಳೆ, ದಿನ ರೈಸ್ ಮಾಡ್ತಾಳೆ, ದಿನ ಪಲ್ಯ ಮಾಡ್ತಾಳೆ, ದಿನ ಸೈಡ್ಸ್ ಮಾಡೋರ್ಗೆ 5 ಅಲ್ಲಿ ಅಟ್ಲೀಸ್ಟ್ 4 ಆದ್ರೂ ತಗೋಬೇಕಲ್ವಾ? ನೀವೇ ಹೇಳಿ. ನಾನು ಟೀ ಪೌಡರ್ ಕರೆಕ್ಟ್ ಇಡಿದೀನಿ. ಏನಕ್ಕೆ? ನಂಗೆ ಟೀ ಒಂದು ಮಾಡಕ್ ಬರುತ್ತೆ, ಮ್ಯಾಗಿ ಒಂದು ಮಾಡಕ್ ಬರುತ್ತೆ, ಅದು ಬಿಟ್ರೆ ಬೇರೆ ಏನು ಬರಲ್ಲ. ಅದು ಬಿಟ್ರೆ ಕುಷ್ಕ ರೈಸ್ ಬರುತ್ತೆ ಅಲ್ವಾ? ಕಡಲೆಬೇಳೆ ತಿಂಡಿ ಮಾಡಿದ್ರೆ ತಿಂತಾಳೆ, ಅದಕ್ಕೆ ಕಡಲೆಬೇಳೆ ಗೊತ್ತೈತೆ. ಬೇಯಿಸಿದಾಗ ಬೇರೆ ಟೇಸ್ಟ್ ಇರುತ್ತೆ, ಹಸಿ ಇದ್ದಾಗ ಟೇಸ್ಟ್ ಬೇರೆ. ವಾಟ್ ಎವರ್ ಫ್ರೆಂಡ್ಸ್, ನಾನು ಫ್ಯಾಮಿಲಿ ಅವರೊಟ್ಟಿಗೆ, ಸಿಬ್ಲಿಂಗ್ಸ್ ಒಟ್ಟಿಗೆ, ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ, ಹಾಗೆ ಜೊತೆಗೆ ಎಲ್ಲರ ಜೊತೆ ಈ ರೀತಿ ಒಂದು ಗೇಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ ವಿಷಯ ಹೇಳ್ತೀನಿ, ಈ ಗೇಮ್ ನಂಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನಾನ್ ವಿನ್ ಆಗಿದ್ದೀನ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಾನ್ ವಿನ್ ಆಗಿದ್ದೀನಿ. ನನಗೆ ನೀವು ಲೈಕ್ ಮಾಡಿ ಚಾನಲ್ ಅಲ್ಲಿ, ಹಾಗೆ ಕಮೆಂಟು ಮಾಡಿ. ಯಶು ಸೂಪರ್ ಅಂತ ಕಮೆಂಟ್ ಮಾಡಿ, ವರ್ಷ ಸೂಪರ್ ಅಂತ ಕಮೆಂಟ್ ಮಾಡ್ಬೇಡಿ. ಈ ವ್ಲಾಗ್ನ ಎಂಡ್ ಮಾಡೋ ಸಮಯ ಮಾಡೋಣ, ಎಂಡ್ ಮಾಡೋಣ. ಬಾರೆ. ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಕೂಡ ತುಂಬಾ ಚಾಲೆಂಜಿಂಗ್ ಬ್ಲಾಗ್ ಮಾಡ್ತೀನಿ. ವೀಕ್ನೆಸ್ ನೋಡ್ಬಿಟ್ಟು ನಾನು ಒಂದು ಚಾಲೆಂಜಿಂಗ್ ಬ್ಲಾಗ್ ನಾನು ರೆಡಿ ಮಾಡ್ಕೊಂತೀನಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಶುಗ, ನನ್ಗ, ನನ್ನ ಅಕ್ಕನ್ಗ, ನನ್ಗ ಅಂತ ನೀವು ಹೇಳಿ. ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡೋದಾರೆ ಯಶು ಅಂತ ಕಮೆಂಟ್ ಮಾಡಿ, ನನ್ನ ಸಪೋರ್ಟ್ ಮಾಡೋದಾರೆ ವರ್ಷ ಅಂತ ಕಮೆಂಟ್ ಮಾಡಿ. ಈ ಬ್ಲಾಗ್ನೇ ನನ್ನ ಔಟ್ಫಿಟ್ಟಿಗೂ ಸಹ ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರೆ ಕಮೆಂಟೇ ಬರ್ತಾ ಇಲ್ಲ. ಯಾಕೆ? ನಾವಿಬ್ರು ಇಷ್ಟ ಆಗಿಲ್ವಾ ನಿಮಗೆ? ಪ್ಲೀಸ್ ಕಮೆಂಟ್ ಮಾಡಿ, ನಮಗೂ ಇಷ್ಟ ಆಗುತ್ತೆ. ನಿಮ್ಮ ಕಮೆಂಟ್ ನೋಡೋಕ್ಕೆ ನಾವು ಕಾಯ್ತಾ ಇರೋದು. ನೀವು ನಮ್ಮ ಫ್ಯಾಮಿಲಿ ಅಲ್ವಾ? ಓಕೆ, ಮುಗಿಸೋಣ ಅಲ್ವಾ ಬ್ಲಾಗ್ನ? ನಾನು ವಿನ್ ಆಗಿದ್ದೀನಿ. ನಾನೇ ಮುಗಿಸ್ಲಾ, ನೀನು ಮುಗಿಸ್ತೀಯ? ನಾನು ಇಬ್ಬರು ಸೇರ್ಬಿಟ್ಟು ಮುಗಿಸೋಣ ಬಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೀಗೆ ಕ್ಲಿಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈಗ ಇನ್ನೂ ಮತ್ತಷ್ಟು ಚಾಲೆಂಜಿಂಗ್ ವ್ಲಾಗ್ ಬೇಕು ಅಂದರೆ ನೀವು ನನಗೆ ಬೇಗ DM ಮಾಡಿ. ನಮಗೆ ಚಾಲೆಂಜಿಂಗ್ ವ್ಲಾಗ್ ಬೇಕು ಅಂದರೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜಿಂಗ್ ವ್ಲಾಗ್ನ ಮಾಡ್ತೀವಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬಾಯ್ 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 ಬಾಯ್. ಲವ್ ಯು. ಟೇಕ್ ಕೇರ್.